ಅಂಡ್ ನಾನು ಕೇಳ್ಪಟ್ಟ ನಿಮ್ಮ ರಿಸರ್ಚ್ ಸೆಂಟರ್ನಲ್ಲಿ ಇನ್ನೂ ಕೂಡ ಅಂದ್ರೆ ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಇರಬಹುದು, TB ಇರಬಹುದು, ಇದರ ಕುರಿತಾಗಿ ಕೂಡ ರಿಸರ್ಚ್ ಮಾಡಿದ್ದೀರಾ ಅಂತ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ತಂದೆಯವರು ಸಂಶೋಧನೆ ಮಾಡ್ತಾ ಇದ್ರು. ನಾವೊಂದು 7-8 ಪಾಯಿಂಟ್ಸ್ ಇಟ್ಕೊಂಡಿದ್ರು ತಂದೆಯವರು. ಒಂದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಸ್ಪೆಷಲಿ ಈ ಕ್ಯಾನ್ಸರು, TB, ಸ್ಕಿನ್ ಡಿಸೀಸಸ್ಸು, ಮತ್ತು ಮಕ್ಕಳಿಲ್ದವ್ರಿಗೆ ಯಾಕೆ ಕಾರಣ ಏನು, ಡೈವರ್ಸ್ ಆಗ್ಲಿಕ್ಕೆ ಕಾರಣ ಏನು, ಈ ರೀತಿ ಒಂದು 5-6 ಇಟ್ಕೊಂಡಿದ್ರು. ನಾನು ಅದನ್ನು ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಇವರು IPS ಆಗಬೇಕಾದ್ರೆ, ಡಿಪಾರ್ಟ್ಮೆಂಟಿಗೆ ಸೇರಬೇಕಾದ್ರೆ ಕಾರಣ ಏನು, ಡಾಕ್ಟರ್ ಆಗಲಿಕ್ಕೆ ಕಾರಣ ಏನು, ಈ ರೀತಿ ಎಲ್ಲವೂ ಕೂಡ. ರಾಜಕೀಯ ಒಬ್ಬ ಪೊಲಿಟಿಷಿಯನ್ ಆಗಬೇಕಾದ್ರೆ ಅವ್ನಿಗೆ ಯಾವ ಕಾಂಬಿನೇಷನ್ ಇರಬೇಕು. ಎಲ್ಲರೂ ಪೊಲಿಟಿಷಿಯನ್ ಆಸೆ ಪಡ್ತಾರೆ, ಆದರೆ ಒಂದು ಸ್ಥಾನಕ್ಕೆ ಇರಬೇಕಾದ್ರೆ ಅಲ್ಲಿ ಯೋಗ ಇರಬೇಕು. ನಿಜ. ಅದಕ್ಕೆ ಕಾರಣ ಏನು, ಅಥವಾ ನಾವು ಮುಂಚೆನೇ ಹೇಳ್ಬೋದು ಅವ್ರಿಗೆ, ಇಲ್ಲಪ್ಪ ನಿಂಗೆ ರಾಜಕೀಯದಲ್ಲಿ ಬೆಳವಣಿಗೆ ಎಲ್ಲ, ಸುಮ್ಮನೆ ನಿನ್ನ ಜೀವನ ಮೇಲೆ ಅದಕ್ಕೆ ಕಳಿಬೇಡ ಅಂತ. ಯಾಕೆಂದರೆ ಶಾಸ್ತ್ರದಲ್ಲಿ ಎಲ್ಲವೂ ಇದೆ, ಇಲ್ಲ ಅಂತಿಲ್ಲ. ಋಷಿಗಳು ನೀಟಾಗಿ ಬರೆದಿದ್ದಾರೆ. ಅದನ್ನು ಅಧ್ಯಯನ ಮಾಡಿ ಇಂಪ್ಲಿಮೆಂಟ್ ಮಾಡೋದು ಬಹಳ ಮುಖ್ಯ. ನಾವು ಏನೋ ನಮಗೆ ತೋಚಿದ್ದು ಹೇಳಿದ್ರೆ ಶಾಸ್ತ್ರ ಅನಿಸಲ್ಲ. ಶಾಸ್ತ್ರ ಬೇರೆ ತುಂಬ ಚೆನ್ನಾಗಿದೆ. ಅದನ್ನು ಯಾವ್ಯಾವ ರೀತಿ ಬೆಳೆಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ನಮಗೆ ಪ್ರಯೋಜನ ಆಗುತ್ತೆ. ಸಮುದ್ರದ ಥರ ಅದು ತುಂಬ ವಾಸ್ಟ್ ಇದು. ಎಷ್ಟೋ ಜನ ಸೈಂಟಿಸ್ಟ್ಗಳು ಬರ್ತಾರೆ ನಮ್ಮಲ್ಲಿ, ಇಸ್ರೋಯಿಂದ ಬರ್ತಾರೆ, ಇನ್ನೊಂದು ಕಡೆಯಿಂದ ಬರ್ತಾರೆ. ಅವರು ಅದೇ ಅಂತಾರೆ, ಶಾಸ್ತ್ರ ನಂಬೇಕಾ ಬೇಡವಾ? ನಾನು ಹೇಳೋದು, ನಮ್ಮ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ನಿಮ್ಗೆ ಎಲ್ಲ ರೀತಿ ಸರಿ ಅನ್ಸರಿ, ನೀವು ನಂಬಿಲ್ಲ ನಂಬಕ್ಕೆ ಹೋಗ್ಬೇಡಿ. ಈಗಲೂ ಸಾಕಷ್ಟು ಜನ ಇದ್ದಾರೆ ಈ ಜ್ಯೋತಿಷ್ಯ ಅದು ಇದು ನಮ್ಮದೇ ಇರುವಂತಹ ಜನ ಇದ್ದಾರೆ. ಈಗಿನ ಜನರೇಷನ್ ಅಂತೂ ಜಾಸ್ತಿ, ತುಂಬಾನೇ ಜಾಸ್ತಿ. ಅಂಡ್ ಸೈನ್ಸ್ಗೂ ಮತ್ತೆ ಜ್ಯೋತಿಷ್ಯಕ್ಕೂ ಕಂಪ್ಯಾರಿಸನ್ ಜಾಸ್ತಿ ಆಗಿದೆ. ಸೊ ಈ ವಿಚಾರಕ್ಕೆ ಕೀರ್ತಿರಾಜ್ ಅವರು ಏನು ಹೇಳ್ತಾರೆ? ನೋಡಿ, ಒಂದು ಹೇಳ್ತೀನಿ ನಾನು, ಇವತ್ತು ನೀವು ಒಂದು ಸ್ಯಾಟಲೈಟು ಏನೇ ಒಂದು ಬಿಡಬೇಕಾದ್ರೂ ಅಷ್ಟಾದನ್ನ ಭೇಟಿ ಖಂಡಿತ ಮಾಡ್ತೀವಿ, ಆಯ್ತಾ? ನನ್ನನ್ನು ಕೇಳಿರೋದು ಉಂಟು, ಮಾಡಿರೋದು ಉಂಟು. ಇಸ್ರೋನಲ್ಲಿ ಅನೇಕ ಸಮಸ್ಯೆಗಳಾದಾಗೂ ಕೂಡ ಕೆಲವರು ನನ್ನ ಹತ್ರ ಬಂದು ಮಾತಾಡಿರೋದು ಉಂಟು. ಇಸ್ರೋ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಇವತ್ತು ನನ್ನ ಹತ್ರ ಅವ್ರ ಕುಟುಂಬದ ಕುಂಡ್ಲಿ ತೋರಿಸೋದಕ್ಕೆ ಪ್ರತಿಯೊಂದಕ್ಕೂ ಬರ್ತಾರೆ. ಹೀಗಿನ ಮಕ್ಕಳಿಗೆ ಏನಾಗಿದೆ ಅಂದರೆ ಅಸಡ್ಡೆ. ಒಂದು, ದೇವ್ರ ಮೇಲೆ ನಂಬಿಕೆ ಹೋಗ್ತಾ ಇದೆ. ಎರಡನೇದು, ಈ ಶಾಸ್ತ್ರಗಳು ಇನ್ನೊಂದು ಮತ್ತೊಂದ್ರ ಮೇಲೆ ಖಂಡಿತವಾಗಿ ನಂಬಿಕೆ ಕಳ್ಕೋತಾ ಇದ್ದಾರೆ. ಎಲ್ಲ ಸುಳ್ಳು ಅನ್ನೋ ಮನಸ್ಥಿತಿ. ಅದಕ್ಕೆ ಒಂದು, ನಾವು ಕಾರಣ ಅಂತ ಹೇಳಲ್ಲ, ನಾವು ಮಕ್ಕಳಿಗೆ ಬೆಳೆಸ್ತಾ ಇರ್ತಕ್ಕಂಥ ರೀತಿ ಆಗಿದೆ, ಆಯ್ತು, ಬೆಳೆಸ್ತಾ ಇರೋ ರೀತಿ ಆಗಿದೆ. ಅದರಿಂದ ಏನಾಗ್ತಿದೆ, ನಾವು ಎಲ್ಲರಿಗೂ ಹೇಳೋದು ಅದನ್ನೇ, ಅಪ್ಪ ಶಾಸ್ತ್ರನ ನೀನು ತಿಳ್ಕೊ, ಇದು ಓಪನ್ ಆಗಿರೋದು, ಯಾವುದು ಸೀಕ್ರೆಟ್ ಸೈನ್ಸ್ ಅಲ್ಲ ಇದು, ಎಲ್ಲೂ ತೆರೆದಿಟ್ಟ ಪುಸ್ತಕ. ಇನ್ನೇನು ಬೇಕಾದ್ರೂ ಕಣ್ಣಲ್ಲಿ ನೋಡ್ಕೋಬೋದು, ಕೇಳ್ಬೋದು. ಯಾವುದಕ್ಕೆ ನಿಮ್ಗೆ ಏನು ಬೇಕು ಹೇಳಿ ಕ್ಲಾರಿಫಿಕೇಶನ್ ಬುಕ್ ತೆಗೆದಿಡ್ತೀವಿ, ಋಷಿಗಳು ಏನು ಬರೆದಿಟ್ಟಿದ್ದಾರೆ ಅದು ನೋಡ್ಕೊ, ಸ್ವಲ್ಪ ಇಂಟರ್ಚೇಂಜ್ ಮಾಡ್ಕೊ. ಯಾಕೆಂದರೆ ಹಾಗೆ ಹಳೆ ಕಾಲಕ್ಕೂ ಈಗಿನ ಕಾಲಕ್ಕೂ ಒಂದು ಸ್ವಲ್ಪ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಅದೇನಾಗುತ್ತೆ ಜನಕ್ಕೆ ಅವಾಗ, ಓ ಕರೆಕ್ಟ್ ಇದೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ, ಓ ಅವ್ರು ಹೇಳಿದ್ರು ಕರೆಕ್ಟ್, ಇದು ಸೈನ್ಸ್ ನಿಜಾನೇ, ನಾವೆಲ್ಲ ಹೇಳುತ್ತಾ ಇದ್ದೀವಿ ಅನ್ನೋದು ಇರುತ್ತೆ. ಸೊ ಆ ಸಂಶೋಧನೆಗೆ ನಾನು ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ, ಈಗಲೂ ಕೂಡ ಕ್ಯಾನ್ಸರ್ನ ನಾವು ಎಷ್ಟೋ ಕೇಸುಗಳಲ್ಲಿ ಮುಂಚೆನೇ ಹೇಳ್ತೀವಿ, ಕ್ಯಾನ್ಸರ್ ಬರೋ ಸೂಚನೆಗಳಿದೆ ಅಂತ. ಒಬ್ಬ ಮನುಷ್ಯಂದು ಎಷ್ಟೋ ಡಾಕ್ಟರ್ ಹೇಳ್ತಾರೆ 3 months 6 months ಇವ್ರಿಗೆ ಅದ್ರ ಮೇಲೆ ಕಷ್ಟ ಸರ್ವೈವ್ ಆಗೋದು ಅಂತ. ಬಟ್ ಜಾತಕದಲ್ಲಿ ನಾವು ಹೇಳ್ತೀವಿ, ಇಲ್ಲ, ನಿಮ್ಮ ಆಯುಸ್ ತಗೊಳ್ಳೋದಕ್ಕೆ ನಾನಾಗಲಿ ಡಾಕ್ಟ್ರ್ ಆಗಲಿ ಯಾರ ಕೈಲಾಗಲ್ಲ, ಭಗವಂತನ ಕೈಲಿದೆ. ಸೊ ಎಷ್ಟೋ ಜನ ಇನ್ನೂ ಕ್ಯಾನ್ಸರ್ನಲ್ಲಿ 6 ತಿಂಗಳು ಹೋಗ್ತಾರೆ, ಅನ್ನೋರು 7 ವರ್ಷ 10 ವರ್ಷ ಬದುಕಿರೋರು ಇದ್ದಾರೆ. ಆ ಥರ ಅನೇಕ ಕಾಯಿಲೆಗಳಿಂದ ಸಫರ್ ಮಾಡೋರನ್ನ ನಾವು ಹೇಳಲಿಕ್ಕೆ ಬರಲ್ಲ. ಕೆಲವರಿಗೆ ನಾವು ಹೇಳ್ತೀವಿ, ಹುಡ್ತಾನೆ ಈ ಥರ ಕಾಯಿಲೆಗಳಲ್ಲಿ ಹುಟ್ಟಿದ್ದಾರೆ ಅಂತ. ಇನ್ನೂ ಒಂದು ಅಡ್ವಾನ್ಸ್ ನಿಮ್ಗೆ ಹೇಳಬೇಕು ನಮ್ಮಲ್ಲಿ ಅಂದರೆ, ಹುಟ್ಟೋ ಮಕ್ಕಳಿಗೆ ಸಿಸೇರಿಯನ್ ಟೈಮ್ ಬಗ್ಗೆ ಮಾತಾಡ್ತೀವಿ. ಸಿಸೇರಿಯನ್ ಟೈಮ್ ಕೊಡ್ತೀವಿ ನಾವು. ಸಿಸೇರಿಯನ್ ಟೈಮ್ ಯಾಕೆ ಕೊಡ್ತೀವಿ ಅಂತಂದರೆ, ನಮ್ಮ ಮಗು ಭವಿಷ್ಯ ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ. ವಾರದಲ್ಲಿ ಸುಮಾರು 8ರಿಂದ 15ವರೆಗೂ ಬಂದು ತಗೊಳ್ತಾರೆ ಪ್ರತಿ ವಾರ. 4-5 ನಾನು ಕೊಡೋ ಸಮಯಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ, ಒಂದು, ಅವ್ರ ವಂಶದಲ್ಲಿ ಅದೇ ದೋಷದಲ್ಲಿ ಹುಟ್ಟಬೇಕು ಅನ್ನೋ ಒಂದು ಶಾಪ ಇರುತ್ತೆ. ಎರಡನೇದು, ಅವರಿಗೆ ವಿಶ್ವಾಸ ಇರಲ್ಲ. ಯಾಕೆ ಅಂದರೆ, ರಾವು ಕಾಲ ಇನ್ನೊಂದು ಮತ್ತೊಂದು, ಈ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಅವರು ಅನೇಕ ಜನ ಹೇಳ್ತಾ ಇರ್ತಾರಲ್ಲ, ಈ ಅಮಾವಾಸ್ಯೆ ನಾಳೆ ಇನ್ನೊಂದು ಮತ್ತೊಂದು ಅಂತ, ಇವೆಲ್ಲ ತಲೆಯಲ್ಲಿ ಹಾಕ್ಕೊಂಬಿಟ್ಟು ಇಲ್ಲೆಲ್ಲೋ ನಾವು ಒಳ್ಳೆ ಕಡೆ
ಸರಿ ಹೋಗಲ್ಲ. ಮನೆ ಹತ್ರ ಯಾರನ್ನಾದ್ರೂ ಒಬ್ಬ ಅರ್ಚಕನ ದೇವಸ್ಥಾನದವ್ರನ್ನ ಪುರೋಹಿತನ ಕೇಳಿದಾಗ, ಇಲ್ಲ ಸರ್ ಮಹಾನಕ್ಷತ್ರ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಮಾಡಿಸ್ಬಿಡಿ. ಖಂಡಿತವಾಗಿ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ಆ ಥರ ಯಾವುದನ್ನು ಜನನ ಕಾಲಕ್ಕಿಲ್ಲ. ಒಂದು ಜನನ ಕಾಲದಲ್ಲಿ ಬೆಳಗ್ಗೆ ಸೂರ್ಯನಿಂದ ನಾಳೆ ಬೆಳಗ್ಗೆ ಸೂರ್ಯನೊತ್ತಿಗೆ ಲಗ್ನ ಹೋಗೋವರೆಗೂ ಆ ಮಗು ಭವಿಷ್ಯ ಯಾವ ಸಮಯದಲ್ಲಿ ಹುಟ್ಟಿದ್ರೆ ಒಳ್ಳೆಯದಾಗತ್ತೆ. ಅಂದರೆ ನಾವು ಸಿಸೇರಿಯನ್ ಟೈಮ್ ಕೊಡೋದಕ್ಕೆ ಮೂಲವಾಗಿ ಫಸ್ಟ್ ನೋಡೋದೆ ಆ ಮಗು ಆಯುಸ್ಸು, ಆರೋಗ್ಯ, ಆ ಮಗುವಿನ ಭವಿಷ್ಯ, ಫ್ಯೂಚರ್. ಆ ಮಗು ನೀವು ಯಾವ ರೀತಿ ಬೆಳೆಸಿದ್ರೆ ಆ ಮಗು ಚೆನ್ನಾಗಿ ಬೆಳಿಬೇಕು, ಇದೇ ಥಿಯರಿ. ಇಷ್ಟು ನಾವು ಆ ಸೈನ್ಸಲ್ಲಿ ಅಷ್ಟೆಲ್ಲ ಅಸ್ಟ್ರಾಲಜಿನಲ್ಲಿ ಕಲಿತು ಮಾಡಿ ಅಷ್ಟು ಅಡ್ವಾನ್ಸ್ ಆಗಲಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಏನಾಗಿದೆ, ಅನೇಕ ಜನ ಶಾಸ್ತ್ರಿಕರಿಗೆ ಇದರಲ್ಲಿ ಹೆಚ್ಚಿನ ಜ್ಞಾನ ಇಲ್ಲ, ಹೆಚ್ಚಿನ ತಿಳುವಳಿಕೆ ಇಲ್ಲ, ದೀರ್ಘವಾದಂಥ ಅಧ್ಯಯನ ಮಾಡಿರಲ್ಲ. ಸುಮಾರು ನನ್ನ ತಾವು ಲೈಬ್ರರಿಗೆ ಬಂದರೆ ಒಂದು 3-3.5 ಸಾವಿರ ಪುಸ್ತಕ ನೋಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.